ಯಾವುದೇ ರಾಜಕೀಯ ಇದರಲ್ಲಿ ಮಾಡಿಲ್ಲ. ಭಾರತೀಯ ಜನತಾ ಪಕ್ಷದವ್ರ ರೀತಿಯಲ್ಲಿ ವಿಷ ಇಂಡ್ತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅಧಿಕಾರಕ್ಕೋಸ್ಕರವಾಗಿ ಏನೆಲ್ಲ ಬಿಜೆಪಿಯವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ನರೇಂದ್ರ ಮೋದಿಯವರು ಸುಮಾರು 12 ವರ್ಷಗಳ ಕಾಲ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು. 2001ರಲ್ಲಿ ಅಧಿಕಾರಕ್ಕೆ ಬಂದು 2014ರವರೆಗೂ ಕೂಡ ಅವರು ಅಧಿಕಾರದಲ್ಲಿ ಇದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 35 ವರ್ಷ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿ ಇದ್ದಾರೆ. ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಇಲ್ಲಿ ಯಡಿಯೂರಪ್ಪನವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ವಿಜೇಂದ್ರ ಅವರು ಗುಜರಾತ್ ಮಾದರಿ ಸರ್ಕಾರ ಅಂತೇಳಿ ಪ್ರಚಾರವನ್ನು ಮಾಡಿದ್ರು. ಗುಜರಾತ್ನಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. 35 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ಗುಜರಾತ್ನ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರಿಗೆ ನಾಚಿಕೆ ಆಗಬೇಕು. ಇತ್ತೀಚೆಗೆ 2026 ಮೇ ಮೊದಲನೇ ವಾರದಲ್ಲಿ ಗುಜರಾತ್ನಲ್ಲಿ ಒಬ್ಬ ಕಾರ್ಮಿಕನ ಮಗಳು ಹೆಂಡತಿ, ಅವನು 2,000 ರೂಪಾಯಿ ಬಾಡಿಗೆನಲ್ಲಿದ್ದ. 2,000 ರೂಪಾಯಿ ಬಾಡಿಗೆನಲ್ಲಿದ್ದಂಥ ವ್ಯಕ್ತಿ ಬಾಡಿಗೆ ಕೊಡಕ್ಕಾಗಲಿಲ್ಲ. ಬಾಡಿಗೆ ಕೊಡಲೇದಕ್ಕೆ ಮನೆ ಮಾಲೀಕ ಆ ಹೆಂಡತಿ ಮತ್ತು ಮಗಳನ್ನ 13 ವರ್ಷದ ಮಗಳನ್ನ ಅತ್ಯಾಚಾರ ಮಾಡತಕ್ಕಂಥ ಕೆಲಸವನ್ನ ಗುಜರಾತ್ನಲ್ಲಿ ಮಾಡಿದ್ದಾರೆ. ಮೊರ್ಬಿ ಅಂತಕ್ಕಂಥ ಜಿಲ್ಲೆನಲ್ಲಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊರ್ಬಿ ಅಂತ ಗುಜರಾತ್ನಲ್ಲಿ ಒಂದು ಜಿಲ್ಲೆ ಇದೆ. ಆ ಮೊರ್ಬಿ ಅಂತಕ್ಕಂಥ ಜಿಲ್ಲೆನಲ್ಲಿ 13 ವರ್ಷದ ಬಾಲಕಿ, ಇನ್ನು ಎಳೆಯ ವಯಸ್ಸು, ಆ ಬಾಲಕಿ ಹೆಂಡತಿಗೆ ಅತ್ಯಾಚಾರ ಮಾಡದಂತ ಘಟನೆ ಗುಜರಾತ್ನಲ್ಲಿ ನಡೆದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಗುಜರಾತ್ ಮಾದರಿ ಅಲ್ಲ, ಕರ್ನಾಟಕ ಸರ್ಕಾರ ನಾವೇನು ಮಾಡ್ತಾ ಇದ್ದೀವಿ ಇದು ಮಾದರಿಯಾದಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಸುಮಾರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 48 ಅಲ್ಲ, ಡೀಸೆಲ್ ಬೆಲೆ 48 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್, ಮನೆಗೆ ಬಳಕೆಗೆ ಮಾಡ್ತಕ್ಕಂಥ ಸಿಲಿಂಡರ್ 414 ರೂಪಾಯಿ. ಇವತ್ತು ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ಇದನ್ನೇ ನಾವು ಅಚ್ಚೇ ದಿನ್ ಅಂತ ಕರೀಬೇಕಾ? ಅಚ್ಚೇ ದಿನ್ ಅಂತ ಕರೀಬೇಕಾ? ಈಗ ಮೊನ್ನೆ 3 ರೂಪಾಯಿಗೂ ಹೆಚ್ಚು ಪೆಟ್ರೋಲ್ ಡೀಸೆಲ್
ಗ್ಯಾಸ್ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಕೊಡ್ತಾ ಇರತಕ್ಕಂಥ ಕಾರಣ, ಅಲ್ಲಿ ಯುದ್ಧ ನಡೀತಾ ಇದೆ. ಇದೇ ನರೇಂದ್ರ ಮೋದಿಯವರು ಟ್ರಂಪ್, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಬಾಲ ಹಿಡ್ಕೊಂಡು ಸುತ್ತಾ ಇದ್ರು ಗುಜರಾತ್ನಲ್ಲಿ ಮತ್ತು ಅಮೆರಿಕಾದಲ್ಲಿ. ಈ ಸಾರಿ ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಅಂತೇಳಿ ಭಾಷಣ ಮಾಡಿದ್ರು. ಟ್ರಂಪ್ ಸರ್ಕಾರ ಬಂತು. ಇವತ್ತು ಇರಾನ್ ಮೇಲೆ ಯುದ್ಧ ಆಯಿತು. ಅಮೆರಿಕದ ಚಿತಾವಣೆಯಿಂದ ಯುದ್ಧ ನಡೀತು. ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಯುದ್ಧ ನಡೀತು. ಏನೆಲ್ಲ ಅನಾಹುತಗಳಾದವು. ಆದರೆ ನರೇಂದ್ರ ಮೋದಿ ಒಂದು ವಿಷಾದನೂ ಕೂಡ ವ್ಯಕ್ತ ಮಾಡಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಇದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಇವ್ರ ಕಾಲದಲ್ಲಿ ಯಾರು ಲಾಭವನ್ನು ಪಡ್ಕೊಂಡ್ರು ಅಂತಂತಂದ್ರೆ ಅದಾನಿ ಮತ್ತು ಅಂಬಾನಿ. ಅದಾನಿಯವರ 2014ರಲ್ಲಿ ಅವರ ಒಟ್ಟು ಆದಾಯ ಇದ್ದದ್ದು 16,500 ಕೋಟಿ. ಇವತ್ತು ಎಷ್ಟಿದೆ ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ. ಹಾಗೇನೆ ಅಂಬಾನಿನೂ ಕೂಡ ಆರ್ಥಿಕವಾಗಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇವರು ಪ್ರಧಾನಮಂತ್ರಿ ಆದಮೇಲೆ 12 ವರ್ಷಗಳ ಕಾಲದಲ್ಲಿ ಅಂಬಾನಿ, ಅದಾನಿ ಲಾಭ ಮಾಡ್ಕೊಂಡ್ರೆ ಹೊರತು ಸಾಮಾನ್ಯ ಜನರಲ್ಲ, ಮಧ್ಯಮ ವರ್ಗದ ಜನರಲ್ಲ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನರೇಂದ್ರ ಮೋದಿಯವರು ಬಹಳ ಜನ ವೋಟ್ ಹಾಕಿದ್ರು. ನರೇಂದ್ರ ಮೋದಿ 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 ಅನ್ಕೊಂಡು ಈ ದೇಶದಲ್ಲಿ ವೋಟ್ ಹಾಕಿದ್ರು. ಇವತ್ತು ಅವರಿಗೆಲ್ರಿಗೂ ಕೂಡ ಭ್ರಮ ನಿರಸನ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ 3 ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗ ನಾಳೆ ಆದ್ಮೇಲೆ 4ನೇ ವರ್ಷ ಆಗ್ತದೆ ಜಾರಿಗೆ ಬಂದ ಮೇಲೆ. ನಾವು 2028ಕ್ಕೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ. 28ರಲ್ಲೂ ಕೂಡ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.